ಕ್ಲೀನಾಗಿ ಚಿಲ್ಕ ಹಿಂಗೆ ಓಪನ್ ಆಗಿ ಗೇಟು ಹಿಂಗೆ ಓಪನ್ ಆಗುತ್ತೆ. ಯಾರೋ ತೆಗೆದು ಹೋಗ್ದಂಗೆ ಲೆಕ್ಕ ಆಯ್ತು. ಹಾಂ, ಓಪನ್ ಆಗುತ್ತೆ. ಕುತ್ತಿಗೆ ಮಿಸ್ದಾಗೋದು, ಬಾಯಿ ಮುಸ್ಕೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ಬೇರೆ ಟೈಮ್ ಹೆಚ್ಚು ಅವರು ಸ್ಟ್ರಾಂಗ್ ಆಗಿದ್ದಾಳೆ. ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ನು ಯಾವಾಗ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಲು ಕುಡಿದು ಹಿಂಗೆ ತಳ್ಳದ ಮೇಲೆ ನಾನು ಅಂದಾಗ ನನಗೆ ಗೊತ್ತಾ, ಹೇ ಏನೋ ತಮಾಷೆ ಮಾಡಿರೋದು ಬಿಡ ಅಂತ ಹೇಳ್ಕೊಂಡು ಅವ್ರು ನಕ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಆ ಪ್ಯಾಸೇಜಲ್ಲಿ ಯಾರೋ ಬಂದು ಕಿಟಕಿ ತಾವು ನಿಂತ್ಕೊಂಡು ಅಳ್ತಾರೆ. ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸರ್, ಈಗ ಆತ್ಮಗಳ ಬಗ್ಗೆ ಸ್ಪೆಷಲಿ ನಿಮಗೂ ಕೂಡ ಒಂದು ಇನ್ಸಿಡೆಂಟ್ಗಳಾಗೈತೆ. ಇದರಲ್ಲಿ ಆತ್ಮ ಅಂದರೆ ಆತ್ಮ ಬಂದು ಒಂದೇ ಕ್ಯಾಟಗರಿ ಇಲ್ಲ ಅನ್ನೋದು ನಮ್ಗೆ ಕಾಣಿಸುತ್ತೆ. ಕೆಲವೊಂದು ಸುಮ್ಮನೆ ಹಿಂಗೆ ಚಿಟಕಿ ಹೊಡೆಯೋದ್ರಲ್ಲಿ ತೆಗಿಯೋವಂಥ ಕೆಲವು ಆತ್ಮಗಳನ್ನ ನೋಡಿರ್ತೀವಿ, ಸ್ಪಾಟಲ್ಲಿ ಕ್ಲಿಯರ್ ಮಾಡ್ತಾರೆ. ಇನ್ನು ಕೆಲವುಗಳಿಗೆ ತಿಂಗಳಾನ್ಗಟ್ಲೆ ಆಗುತ್ತೆ, ಹೌದು, ಅಷ್ಟು ಈಸಿಯಾಗಿ ಹೋಗಲ್ಲ. ಮತ್ತು ಅವು ಕೂಡ ನಿಮ್ಮಂಥವ್ರಿಗೆ ಡ್ಯಾಮೇಜ್ ಮಾಡ್ತವೆ ಅಂದಮೇಲೆ ಇನ್ನು ಸಾಮಾನ್ಯ ಜನಗಳಿಗೆ ಇನ್ನೆಷ್ಟು ಡ್ಯಾಮೇಜ್ ಮಾಡ್ಬೋದು ಅನ್ನೋದು ಒಂದು ಪ್ರಶ್ನೆ ನನಗೆ. ಎಷ್ಟು ಸ್ಟ್ರಾಂಗ್ ಇರೋ ಆತ್ಮಗಳು ಮನಸ್ಸು ಮಾಡಿದ್ರೆ ಒಬ್ಬನ ಸಾಯಿಸುತ್ತೆ, ಅವನ ಆತ್ಮನ ತಗೊಂಡು ಹೋಗುತ್ತೆ ಅನ್ನೋದೆಲ್ಲ ನೀವೇ ಹೇಳ್ತೀರಾ. ಯಾವ ಮಾಡಿದ್ರೆ ಆ ಕುಟುಂಬನೇ ಸರ್ವನಾಶ ಮಾಡ್ತವೆ, ಆ ಕುಟುಂಬನೇ ಹಾಳು ಮಾಡ್ತವೆ ಅಂತ. ಇನ್ನು ಕೆಲವರಿಗೆ ಆತ್ಮಗಳಲ್ಲಿ ಸಾಫ್ಟ್ ಇರೋ ಆತ್ಮಗಳು ಏನು ತೊಂದರೆಗಳು ಮಾಡ್ದಂಗೆ ಸೈಲೆಂಟಾಗಿ ಇದ್ದು ಬದುಕೊಂಡು ಹಂಗೋ ಹಿಂಗೋ ಹೋಗ್ತಾ ಇರ್ತವೆ. ನೀವು ಅಟೆಂಡ್ ಮಾಡಿರೋ ಕೇಸ್ಗಳಲ್ಲಿ ತುಂಬ ಕ್ರಿಟಿಕಲ್ ಇರೋ ಆತ್ಮಗಳು, ಅವುಗಳ ಶಕ್ತಿಗಳ ಬಗ್ಗೆ, ಯಾವ ಶಕ್ತಿಗಳು ಆತ್ಮಗಳು ಒಳಗಡೆ ಇರುತ್ತೆ, ಅವು ಮನಸ್ಸು ಮಾಡಿದ್ರೆ ಯಾವೆಲ್ಲ ಕೆಲಸಗಳು ಮಾಡ್ಬೋದು ಅವು ಅನ್ನೋ ವಿಚಾರನ ನಮ್ಮ ವೀಕ್ಷಕರಿಗೆ ನಿಮ್ಮ ಅನುಭವದ ವಿಚಾರಗಳು ತಿಳಿಸಿ ಸರ್. ಸರ್, ಈ ಡ್ಯಾಮೇಜ್ ಆದಮೇಲೆ ಹೆಚ್ಚು ಕಮ್ಮಿ ವಾರದಿಂದ ಸ್ವಲ್ಪ ನಡೆದಾಡೋದಕ್ಕೆ ದೇವ್ರ ಶಕ್ತಿ ಕೊಟ್ಟವನೇ. ನಂಗೆ ತುಂಬ ಬೇಕಾದಂಥ ವ್ಯಕ್ತಿಗಳು ಸುಮಾರು ಒಂದು 5-6 ವರ್ಷದಿಂದ ತುಂಬ ಕ್ರಿಟಿಕಲ್ ಕೇಸ್ ಅವ್ರದ್ದು ಅಟೆಂಡ್ ಮಾಡಿಕೊಟ್ಟಿದ್ದೆ. ಅವ್ರು ನನ್ನ ಬಿಟ್ಟರೆ ಇನ್ನೇನು ನಂಬಿಕೆ ಏನಿಲ್ಲ, ಬೇರೆ ಯಾರ ಮೇಲೆ ಎಷ್ಟು ಇದು ಮಾಡೋದು ನಂಬಿಕೆ ಇಲ್ಲ ಅವ್ರಿಗೆ. ಅವ್ರದ್ದು ದೇವನಹಳ್ಳಿ ಕಡೆಯವರು. ಓಕೆ, ದೇವನಹಳ್ಳಿ ತುಂಬ ದೊಡ್ಡ ಬಂಗ್ಲೆ. ಅವ್ರ ಹೆಸರು ಪಾಪ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ನಿಮಗೆ ವಿತ್ ವಿಡಿಯೋ ಸಮೇತ ಕೊಡ್ತೀನಿ ನಿಮಗೆ, ನೋಡಿ. ಓಕೆ, ಯಾಕಂದರೆ ಮಧ್ಯಾಹ್ನ 4:15 ಗಂಟೆ ಸರ್ ಕ್ಯಾಮ್ರಾ ಹಾಕಿದ್ದಾರೆ, ಯಾರೂ ಇಲ್ಲ. ಸುಮಾರು 6 ಅಡಿ 5.25 ಅಡಿ 5.25 ಅಡಿ ಗೇಟು, ದೊಡ್ಡ ಗೇಟು, ಸ್ಟ್ರಾಂಗ್ ಇದೆ. ಹಿಂಗೆ ತಳ್ಳಕ್ಕೂ ಕಷ್ಟ ಇದೆ. ಗಾಳಿಗೆ ಓಪನ್ ಆಯ್ತು. ಅದಕ್ಕೆ ಕ್ಲೀನಾಗಿ ಚಿಲ್ಕ ಹಿಂಗೆ ಓಪನ್ ಆಗಿ ಗೇಟು ಹಿಂಗೆ ಓಪನ್ ಆಗುತ್ತೆ. ಯಾರೋ ತೆಗೆದು ಹೋಗ್ದಂಗೆ ಲೆಕ್ಕ ಆಯ್ತು. ಹಾಂ, ಓಪನ್ ಆಗುತ್ತೆ. ಇವರೇನು ಮಾಡಿದ್ದಾನೆ, ಗಂಡ ಹೆಂಡ್ತೀರಿ ನೀವು ಆಚೆ ಕಡೆ ಹೋಗಿದ್ರ, ಗೇಟ್ ಓಪನ್ ಆಗೈತಿ. ಆಗ್ಲಿಂದ ನಾನು ಕಂಪ್ಯೂಟರ್ ಮುಂದೆ ಕೂತಿದ್ದೀನಿ, ನಾನೆಲ್ಲಿ ಹೋಗಿದ್ದೀನಿ, ಮತ್ತೆ ಗೇಟ್ ಓಪನ್ ಆಗೈತಲ್ಲ ಅಂದಟ್ಟಿಗೆ ಅವನು ನಂಬಲ್ಲ. ತಡಿ ನೋಡೋಣ ಅಂತ ಬಂದು ಗೇಟ್ ಹಾಕ್ಬಿಟ್ಟು ಬಂದು CC ಕ್ಯಾಮ್ರಾನ ಯಾವತ್ತೂ ಚೆಕ್ ಮಾಡಲ್ವಂತೆ. ಓಕೆ, ಫಸ್ಟ್ ಟೈಮ್ ಈಗ 5 ದಿವ್ಸಕ್ಕೆ ಮುಂಚೆ ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿದ್ರೆ ಬರ್ತಾ ಕರೆಕ್ಟಾಗಿ 4 ಗಂಟೆ 19 ನಿಮಿಷ ಬರೀ 30 ಸೆಕೆಂಡ್ ಗೇಟ್ ಓಪನ್ ಆಗ್ತಿರೋ ಟೈಮಲ್ಲಿ 5 ನಾಯಿ ಮನೆ ಮುಂದೆ ಕೂಗ್ತಾ ಇದೆ. ಅವುಗಳಿಗೇನೋ ಕಾಣಿಸ್ತಾ ಇದೆ. ಮತ್ತೆ ಓಕೆ, ಗೇಟ್ ಓಪನ್ ಆಯ್ತು, ತಿರ್ಗಾದು ಗೇಟಿಂದ ಆಚೆ ಕಡೆ ಹೋಯ್ತೋ ಒಳಗಡೆ ಬತ್ತೋ ಗೊತ್ತಿಲ್ಲ. ಈ ನಾಯಿಗಳು ಬೊಗಳ್ಕೊಂಡು ಆ ಕಡೆ ಒಂದು ಕೆರೆ ಇದೆ ಪಕ್ಕದಲ್ಲಿ, ಆ ಕೆರೆ ಕಡೆ ಹೋಗ್ತಾ ಇದ್ದಾವೆ. ಅದು ನೀವು ಹಿಂಬಾಲಿಸವೆ ಅಂತ ಆಯ್ತು. ಮತ್ತೆ ಹಿಂಬಾಲಿಸಿಂದ ಆಯ್ತು. ಇವರು ಭಯ ಬಿದ್ದುಬಿಟ್ಟವ್ರೆ. ಕಪಕ್ಕನೂ ಇಲ್ಲ, ಯಾರು ಹಂಗೆ ತೆಗಿಯೋಕ್ಕೂ ಆಗಲ್ಲ. ಪಬ್ಲಿಕ್ ರೋಡಲ್ಲಿ ಬಂದು ಯಾರೋ ಹಿಂಗೆ ತೆಗೆದು ಡ್ರಾಮಾ ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಅವನು ಸರ್ಕಸ್ ಹೊಡೆದು ಅಕ್ಕಪಕ್ಕ ಎಲ್ಲ ನೋಡ್ಬಿಟ್ಟವ್ರೆ. ಯಾವುದೂ ಇಲ್ಲ ಮನೆಗಳು,
ಎದುರು ಕಡೆ ಮನೆ ಇದೆ, ಹತ್ತು ಕಡೆ ಮನೆಗಳಿದ್ದಾವೆ. ನನಗೆ ಹೇಳ್ದು, ನಾನು ನಂಬಲಿಲ್ಲ. ನನಗೆ ವಿಡಿಯೋ ಕಳಿಸಿದ್ರು. ಇಲ್ಲ ಸರ್ ನೋಡಿ ಅಂದರು. ನಾನು ನಿಮ್ಗೆ ಕಳಿಸ್ತೀನಿ ನೋಡಿ. ಇವಾಗೆಲ್ಲ ಗ್ರಾಫಿಕ್ಸ್ಗಳು ಇದು ಬರ್ತಾವಲ್ಲ ಸರ್, ನಮ್ಗೆ ಯಾಕೆ ಬೇಕು ಅದು ಅಂದ್ಬಿಟ್ರು. ನಾನು ನಂಬಲಿಲ್ಲ. ಸರ್ ದಯವಿಟ್ಟು ನೀವು ನೆಗ್ಲೆಕ್ಟ್ ಮಾಡಿ, ನಾನು ಬರೋಕ್ಕಾಗಲ್ಲ ಈಗ ಅಂತ. ನನ್ನ ಕಾಲು ತೊಂದರೆ ಇದೆ ಈಗ. ಇಲ್ಲ ನೀವು ಏನು ಮಾಡಿ, ಮನೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಬನ್ನಿ ಸಾಕು ಅಂದರು. ಕಾರ್ ತಗೊಂಡು ಬಂದರು. ಹತ್ತು ಕೂತ್ಕೊಂಡೆ, ಸ್ಪಾಟಿಗೆ ಕರ್ಕೊಂಡೋದ್ರು. ಎಲ್ಲ ದೂರ ನಿಂತ್ಕೊಂಡ್ಬಿಟ್ಟಿದ್ದೆ. ನಾನೇ ಆ ಗೇಟ್ನ ಚೆಕ್ ಮಾಡಿದೆ. ಸರ್ ಹಿಂಗೆ ತಳ್ಳಿದ್ರು ತಳ್ಳಕ್ಕಾಗಲ್ಲ, ಅಷ್ಟು ಗಾಳಿಗೆಲ್ಲ ಹೋಗ್ತಿದ್ದೆ. ಅಂದ್ರೆ ಅದು ವೆಯ್ಟ್ ಇರೋ ಗೇಟು ಸರ್. ಕ್ಲೀನಾಗಿ ಆ ಚಿಲ್ಕ ಹಿಂಗೆ ಓಪನ್ ಆಗುತ್ತೆ. ಹಿಂಗೆ ಓಪನ್ ಆಗ್ಬಿಟ್ಟು ಕ್ಲೀನಾಗಿ ಒಬ್ಬ ವ್ಯಕ್ತಿ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ಹೋದೆ. ತಿರ್ಗಾ ಒಂದು 30 ಸೆಕೆಂಡ್ ಮೇಲೆ ತಿರ್ಗಾ ಮತ್ತೆ ಕ್ಲೋಸ್ ಆಗುತ್ತೆ. ಅಂದ್ರೆ ಇದು ಆಪರೇಟ್ ಮಾಡ್ತಾ ಇದೆಯಲ್ಲ ಸರ್, ಯಾರೋ ಒಬ್ಬ ವ್ಯಕ್ತಿ ಆಪರೇಟ್ ಮಾಡ್ದಂಗೆ ಕರೆಕ್ಟ್. ಆಮೇಲೆ ಸರಿ ನಾನೇ ಚೆಕ್ ಮಾಡಿದೆ. ಆ ಸೈಡ್ ಪ್ಯಾಸೇಜ್ಗಳಲ್ಲಿ ಎಲ್ಲ ಪ್ಯಾಸೇಜ್ಗಳನ್ನ ವಿಡಿಯೋ ಮಾಡಿಸಿದೆ. ನನಗೆ ಎಲ್ಲೇನು ಸಿಗುತ್ತೆ ನೋಡ್ಬೇಕಲ್ವ. ಸರಿ ಆಯಿತು. ಮನೆ ಒಳಗಡೆ ಹೋದೋ, ಮನೆ ಒಳಗಡೆ ಹೋಗಿ ಕೂತ್ಕೊಂಡು ಕಾಫಿ ಮಾಡಿಕೊಟ್ರು. ಕಾಫಿ ಮಾಡಿಕೊಟ್ಟ ಮೇಲೆ ಕರೆದೆ, ಮನೇಲಿ ಯಾರ್ಯಾರು ಇದ್ದೀರ ಬಂದು ನಿಂತ್ಕೊಳ್ಳಿ ಅಂದೆ. 4 ಜನ ಬಂದು ನಿಂತ್ಕೊಂಡ್ರು. ಕೂತ್ಕೊಳ್ಳಿ ಅಂತ ಎದುರುಗಡೆ ಹಿಂಗೆ ಸೋಫಾ ಮೇಲೆ ಕೂತ್ಕೊಂಡ್ರು. ಏನಂದರೆ, ಏನು ಹುಡುಗಿ ಎಷ್ಟು ಚೆನ್ನಾಗಿ ನಗ್ತಾಯಿದೆ ಅಂದರೆ ಏನೂ ಖುಷಿ. ನನಗೇನೂ ಕಾಯಿಲೆ ಇಲ್ಲ, ನನಗೆ ಯಾವುದೂ ತೊಂದರೆ ಇಲ್ಲ, ನನ್ನಲ್ಲಿ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂತ ಅದು ಮುಖದ ಮೇಲೆ ತೋರಿಸ್ತಾ ಇದೆ. ಯಾವತ್ತು ಆ ಫೇಸ್ ಕಟ್ ಬರಲ್ವಂತೆ. ಮನೆಯವ್ರಿಗೆಲ್ಲರಿಗೂ ಆಶ್ಚರ್ಯ, ಏನು ಇಷ್ಟೊಂದು ನಕ್ಕೊಂಡು ಮಾತಾಡ್ತಾ ಇದ್ದಾರೆ ಗುರುಜಿ ತಾವು. ಆಮೇಲೆ ಅವನು ಕೈ ಕಟ್ಕೊಂಡು ನಿಂತ್ಕೊಂಡಿದ್ದ ಗಂಡ. ಅವನು ಮಾತಾಡ್ದ, ಏನಪ್ಪ ಏನಾಗ್ತಿದೆ ಮನೇಲಿ, ಸೌಂಡ್ ಕೇಳಿಸ್ತದೆ. ಇಲ್ಲ, ಆ ಕಿಟಕಿ ತಾವು ಯಾರೋ ಬಂದು ಅಳ್ತಾರೆ. ಅವ್ರಿಗೆ ಅನುಭವ ಆಗೈತೆ. ಆ ಪ್ಯಾಸೇಜ್ ಅಲ್ಲಿ ಯಾರೋ ಬಂದು ಕಿಟಕಿ ತಾವು ನಿಂತ್ಕೊಂಡು ಅಳ್ತಾರೆ. ಇದು ರಾತ್ರಿ ಹೊತ್ತಲ್ಲ ಅಳೋದು? ರಾತ್ರಿ ಹೊತ್ತು, ಮಧ್ಯಾಹ್ನದ ಹೊತ್ತು ಎಲ್ಲ ಹತ್ತಂಗಾಗುತ್ತೆ. ಇವಾಗ ನೋಡಿದ್ರೆ ಏನೂ ಇರಲ್ಲ. ಕೊನೆಗೆ ಅವನು ಏನು ಹೇಳ್ದ, ಸುಮ್ಮನೆ ಇದ್ದ. ಅವಳು ಚೆನ್ನಾಗಿ ಮಾತಾಡ್ತಾವಳು, ಫಸ್ಟ್ ಕ್ಲಾಸ್ ಮಾತಾಡಿ. ನನಗೇನು ಡೌಟ್ ಥರ ಕ್ರಿಯೇಟ್ ಆಗಲಿಲ್ಲ. ಕೊನೆಗೆ ಅವ್ರ ಮನೆಗೆ ದೊಡ್ಡವರು ಇದ್ದಾರೆ, ಅವರು ನೀಟಾಗಿ ಮಾತಾಡಿದ್ರು. ಗಂಟೆ ಏನು ಮಾಡ್ದ, ಸರ್ ಒಂದು ವಿಷಯ ಹೇಳ್ಬೋದಂತ. ಏನು, ನನಗೆ ಒಂದೊಂದು ಟೈಮ್ ಇದಕ್ಕೆ ನೀವು ನಮ್ಮ ಮನೆಗೆ ಬರೋಕ್ಕೆ 10 ನಿಮಿಷ ಮುಂಚೆ ಗುರುಜಿ ಬರ್ತಾವ್ರೆ ಅಂದ ತಕ್ಷಣ ಏಕ್ದಮ್ ಬೆಡ್ರೂಮಲ್ಲಿ ಕೂಗಾಡ್ಬಿಟ್ಲು, ನೀನು ಸಾಯೋವರೆಗೂ ನಂಗೆ ನೆಮ್ಮದಿ ಇಲ್ಲ ಅಂತ 2 ಕೈಯಿಂದ ನನ್ನ ಬಾಯಿನ ಮುಚ್ಚಿಬಿಟ್ಲು. ನನಗೆ ಮೇನ್ ಪಾಯಿಂಟ್ ತಗೊಳಕ್ಕೋದು. ಅಂದರೆ ಇಲ್ಲಿ ಏನೋ ಒಂದು ಶಕ್ತಿ ಅವ್ರಿಗೆ ತೊಂದರೆ ಶಕ್ತಿ ಅಂತಲ್ಲ ಸರ್, ಇದು ಸ್ಟ್ರಾಂಗ್ ಪರ್ಸನ್ನು. ಆ ಹುಡುಗಿಗೂ ಆ ಮನೆಗೂ ಕನೆಕ್ಷನ್ನು, ಆ ಹುಡುಗಿಗೆ ಕಾವಲು ಕಾಯ್ತಾ ಇದೆ. ಅವ್ರ ಅತ್ತೆಯವರು ಒಂದು ದಿನ ಇರೋದಕ್ಕೆ ಬಿಡಲ್ಲ. ನೀವು ಯಾಕಿದ್ದೀರಿ, ನಿಮ್ಮ ಮಗಳ ಮನೆಗೆ ಹೋಗಿ ಅಂತಾರೆ. ಅವ್ರದೇ ಮನೆ, ಸ್ವಂತ ಮನೆಯಲ್ಲಿ ಇರೋಕ್ಕಾಗಲ್ಲ. ಕಿತ್ತಾಡು ಸುಮ್ಮನೆ ಅವ್ರ ಮೇಲೆ ಜಗಳ ಮಾಡೋದು, ಅವ್ರನ್ನ ಓಡಿಸೋದು. ಆ ಹುಡುಗಿಗೆ ಸಿಂಗಲ್ ಆಗಿ ಅವಳು, ಅವಳ ಗಂಡ, ಅವಳ ಮಗ ಮಾತ್ರ ಇರಬೇಕು. ಚಿಕ್ಕ ಹುಡುಗ, ಕೋಪ ಜಾಸ್ತಿ. ಇವನು ಮಾತಾಡ್ಸೋಕ್ಕೆ ಭಯ. ಕುತ್ತಿಗೆ ಮಿಸ್ಕೋದು, ಬಾಯಿ ಮಿಸ್ಕೋದು, ಇದೆಲ್ಲ ಮಾಡ್ತಾ ಇರ್ತಾಳೆ. ಬೇರೆ ಟೈಮ್ ಹೆಚ್ಚು ಅದು ಸ್ಟ್ರಾಂಗ್ ಆಗಿದ್ದಾಳೆ. ಏನು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವನು ಯಾವಾಗ ಹಿಂಗೆ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಲು ಕುಡಿದು ಹಿಂಗೆ ತಳ್ಳದ ಮೇಲೆ ನಾನು ಅಂದಾಗ ನನಗೆ ಗೊತ್ತಾ, ಹೇ ಏನೋ ತಮಾಷೆ ಮಾಡಿರೋದು ಬಿಡ ಅಂತ ಹೇಳ್ಕೊಂಡು ಅವಳು ನಕ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಅಂದ್ರೆ ಅಲ್ಲಿ ನೀವು ಅದನ್ನು ಸುಮ್ಮನೆ ಆ ವಿಚಾರ ಗೊತ್ತಾಯಿತು, ಮತ್ತು ಅದನ್ನು ಅವ್ರ ಮುಂದೆ ಇದು ಮಾಡಲಿಲ್ಲ. ಕೊನೆಗೆ 20 ನಿಮಿಷ ಆದ್ಮೇಲೆ ಕಾಫಿ ಕೊಟ್ಟರು. ಕಾಫಿ ಕುಡಿದ್ಬಿಟ್ಟು ಆ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಡೋರ್ನ ಇನ್ನೂ ಒಂದ್ಸರಿ ಚೆಕ್ ಮಾಡ್ತಿದ್ರೆ ಆ ಹುಡುಗಿ ನೋಡ್ತಾ ಇದ್ದ ಸ್ಟೈಲ್ ನನಗೆ, ನಾನು ಹೇಳಿದ್ದೆ ಅವ್ರಿಗೆ, ನಾನು ಇಲ್ಲೇನೋ ಮಾಡ್ತಿರ್ತೀನಿ, ಆ ಹುಡುಗಿ ಮುಖ ಅಬ್ಸರ್ವೇಷನ್ ಮಾಡಿ ಅಂದೆ. ನೋಡ್ತಿದ್ರೆ ಸೀರಿಯಸ್ ಆಗಿ ನನ್ನನ್ನು ನೋಡ್ತಾ ಇದ್ದಾರೆ. ಸರಿ ಆಯಿತು, ಬಾಗಿಲು ಹಾಕ್ಕೊಳ್ಳಮ್ಮ ಅಂತ ಅವ್ರ ಅತ್ತೆ ಹೇಳ್ಬಿಟ್ರು. ಅವ್ರ ಮಾವನ ನನ್ನ ಕರ್ಕೊಂಡು ಕಾರಲ್ಲಿ ಬಿಟ್ಟು ಅಲ್ಲಿಂದ 100 ಮೀಟ್ರ್ ಹೋಗಿಲ್ಲ ನಾವು. ಅಲ್ಲೇ ಮನೆ ಗೇಟಲ್ಲೇ 2 ಭುಜ ಸಿಕ್ಕಾಪಟ್ಟೆ ನೋಯ್ತು, ತಲೆ ನೋಯ್ತದೆ. ನನ್ನ ಕೈಲಿ ಆಯ್ತಲ್ಲಪ್ಪ
ಅಂತ ಅಲ್ಲೇ ಕೂತ್ಕೊಂಡ್ಬಿಟ್ರು. ಅದೇ ಹುಡುಗಿ ಸೊಸೆ. ಆಮೇಲೆ ಮೇಲ್ಗಡೆ ಕರ್ಕೊಂಡೋಗಿ ಕುಂಡಿಸ್ಬಿಟ್ಟು ಅವರು ಮೇಲ್ಗಡೆ ಕಿವಿಲಿ ನನ್ನ ಹೆಸರು ಹೇಳಪ್ಪ, ಭಯ ಬಿದ್ದೆ, ಬೈಬೇಡ ಅಂತ ಹೇಳಿದೆ. ಅವನು ಭಗವಾನ್ ಗುರು ಈ ಬೂತು ಥರ ಎದುರಿಸೋನೆ, ಭಗವಾನ್ ಗುರುಜಿ ಬರ್ತಾ ಇದ್ದಾರೆ. ಆಮೇಲೆ ಅವ್ರ ಅಮ್ಮಂಗೆ ಫೋನ್ ಮಾಡೋದು, ಇಮ್ಮಿಡಿಯೇಟ್ ಕಾರ್ ತಿರುಗಿಸ್ಬಿಟ್ಟು ಇಮ್ಮಿಡಿಯೇಟು ಕೋಲ್ಡ್ ವಾಟಿದ್ರೆ ಮುಖ ತೊಳ್ಕೊಳ್ಳೋಕೆ ಹೇಳೋದು. ತೊಳ್ಕೊಂಡು ಇವ್ರು ಹೋಗಿ ಸ್ವಲ್ಪ ಉಪ್ಪು ನೀರಲ್ಲಿ ದೃಷ್ಟಿ ತೆಗೆದುಬಿಟ್ಟು ಬಾತ್ರೂಮ್ಗೆ ಹಾಕ್ಬಿಟ್ಟು ಬನ್ನಿ ಅಂದೆ. ಬಂದ ತಕ್ಷಣ ಸ್ವಲ್ಪ ಕೂಲ್ ಆಗ್ತದೆ. ಆಮೇಲೆ ಮಾಡಿ ಮೇಲೆ ನಿಂತ್ಕೊಂಡು ಟಾಟಾ ಮಾಡಿದ್ಲು. ನಾನು ಅವ್ನಿಗೆ ಹೇಳಿದೆ, ಮಾಡಿ ಮೇಲೆ ಒಬ್ಬಳೇ ಹೋಗೋದು, ಆಮೇಲೆ ಬೇರೆ ಇನ್ಸಿಡೆಂಟ್ ಒಬ್ಬೊಬ್ಬಳೇ ಹೋಗೋದು, ಇದನ್ನು ಸ್ವಲ್ಪ ಅಬ್ಸರ್ವೇಷನ್ ಮಾಡಪ್ಪ, ನೀನು ಜಾಸ್ತಿ ರಾಂಗ್ ಆಗಬೇಡ, ಕೂಲ್ ಆಗು, ಅವ್ರು ಏನೇ ಮಾತಾಡಿದ್ರು ಕೋಪ ಮಾಡ್ಕೋಬೇಡ ಅಂತ ಹೇಳ್ಬಿಟ್ಟು ಅವ್ನಿಗೆ ಅವಾಯ್ಡ್ ಮಾಡಿದೆ. ಮಾಡಿಬಿಟ್ಟು ಬಂದ ಮೇಲೆ ಈಗ ವರ್ಕ್ ಮಾಡಿ ಹುಡುಗಿ ಸ್ವಲ್ಪ ಕೂಲ್ ಆಗಿದೆ. ಈಗ ಲಾಕ್ ಮಾಡಿದ್ದೀನಿ ಅಂದರೆ ಇವರಿಬ್ಬರಿಗೂ ಕಾನ್ವರ್ಸೇಷನ್ನು ಕಮ್ಯುನಿಕೇಷನ್ ಮಾಡ್ತಕ್ಕಂಥ ವ್ಯಕ್ತಿ ಮನೆಯಿಂದ ಹೊರಗಡೆ 3 ಜನ ಇದ್ದಾರೆ. ನೆಗೆಟಿವ್ ಆತ್ಮ. ಆ ಅಳ್ತಕ್ಕಂಥ ವ್ಯಕ್ತಿ ಗೇಟ್ ಓಪನ್ ಮಾಡಿ ಯಾರು ಬರ್ತಾರೆ ಯಾರು ಬರುತ್ತೆ ಚೆಕ್ ಮಾಡ್ತಕ್ಕಂಥ ವ್ಯಕ್ತಿ. ಬಟ್ ಈ ಪಾರ್ಟಿ ಒಳಗಡೆ ಇರ್ತಕ್ಕಂಥ 3ನೇ ವ್ಯಕ್ತಿ, ಈ 3 ಜನಕ್ಕೂ ಕಮ್ಯುನಿಕೇಷನ್. ಓಕೆ, ಅಂದರೆ ಬಾಡಿ ಒಳಗಡೆ ಇರೋದು ಒಂದೇ, ಹೊರಗಡೆ 2 ಅದಕ್ಕೆ ಸಪೋರ್ಟಿವ್ ಆಗಿದೆ. ಸಪೋರ್ಟು ಅಂದರೆ ಇದೇನೋ ಹೇಳಿದ್ರೆ ಬಾಗಿಲು ಓಪನ್ ಆಯಿತು ಮುಚ್ಕೋತಂದ್ರೆ ಬಿಡ್ರಿ ಗ್ರಾಫಿಕ್ಸು, ನನಗೆ ಈ ಥರ ಕಾಲು ಏಟಾಯಿತು ಹಿಂಗಾಯ್ತು ಅವೆಲ್ಲ ಎಂಥದ್ದಿಲ್ಲ ಬಿಡಿ, ಅವೆಲ್ಲ ಅಂತ ಒಬ್ಬ ನೆಗ್ಲೆಕ್ಟಾಗಿ ಮಾತಾಡ್ದ ಒಬ್ಬ ವ್ಯಕ್ತಿ. ಅವಾಗ ನಮ್ಗೆ ಎಷ್ಟು ನೋವಾಗಿರ್ಬೇಕು, ಬೇಜಾರಾಗಿರ್ಬೇಕು. ಸಿನಿಮಾಗಳು ಇನ್ನೊಂದು ಇವಾಗೆಲ್ಲ ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಏನು ಬೇಕೋ ಸೃಷ್ಟಿ ಮಾಡೋ ಶಕ್ತಿ ಇದೆ. ಆತ್ಮ ನಮ್ಗೆ ಏನೇ ತೊಂದರೆ ಮಾಡ್ತು ಅಂದರೆ ಅನುಭವಿಸೋರು ಗೊತ್ತಿರ್ತದೆ. ಯಾವನ್ ಆರ್ಗ್ಯುಮೆಂಟ್ ಮಾಡ್ತಾನೆ ನೋಡಿ, ವಾದಗಳು ಮಾಡ್ತಾನೆ ನೋಡಿ, ಅವನಿಗೆ ಹೊಡೆಯೋ ಡೇಂಜರು ಒಂದೇ ದಿವಸ ಆಗ್ತಕ್ಕಂಥ ಅವತ್ತು ನರಳಬೇಕಾಗ್ತದೆ. ನಿಜವಾಗ್ಲೂ ಈ ಥರದೊಂದು ಶಕ್ತಿ ಇದೆ. ಎಲ್ಲಿವರೆಗೂ ನಮ್ಮ ತಾಕತ್ತಾಗಿರ್ತೀವಿ, ಎಲ್ಲಿವರೆಗೂ ನಾವು ಆರ್ಗ್ಯುಮೆಂಟ್ ಮಾಡ್ತಿರ್ತೀವಿ, ಅಲ್ಲಿವರೆಗೆ ನಮ್ಮ ಧೈರ್ಯ. ಕೆಳಗೆ ಬಿದ್ದಾಗ ಆ ಧೈರ್ಯ ಸಪೋರ್ಟ್ ಮಾಡಲ್ಲ. ಅದು ಯಾವ ಥರ ಹೊಡಿತಿದೆ ಅಂತ ಗೊತ್ತಿಲ್ಲ ಸರ್. ನಾವು ಇಲ್ಲಿ ಹೊಡಿತಿದೆ ಅಂತ ನಾವು ಕಾಯ್ತಾ ಇದ್ರೆ ಅದು ಬೇರೆ ಕಡೆಯಿಂದ ಹೊಡಿತಿದೆ. ನಾವು ಅನ್ಕೋತೀವಿ ಆತ್ಮ ಅಂದರೆ ಮೈ ಮೇಲೆ ಬಂದು ನಮ್ಗೇನೋ ಮಾಡ್ಬೋದು, ಇಷ್ಟ ಮಾಡೋದು, ಏನೋ ಮಾಡಲ್ಲ. ನೀನು ಹೋಗ್ಬೇಕಾದ್ರೆ ಗಾಡೀಲಿ ಆಕ್ಸಿಡೆಂಟೇ ಮಾಡ್ತಿದೆ, ಸೂಸೈಡ್ ಮಾಡಿಸ್ತದೆ, ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡಿಸ್ತದೆ, ಕಾಯಿಲೆಯಲ್ಲಿ ಮುಳುಗಬೇಕು, ಆಮೇಲೆ 4 ಗೋಡೆಯಿಂದ ಈಚೆಗೆ ಬರಬಾರ್ದು, ಆಚೆಗಡೆ ರೋಡಲ್ಲಿ ನಿಂತ್ಕೊಂಡು ಒಬ್ಬರ ಮಾತಾಡ್ಬೇಕಂದ್ರೆ ಮಾನ ಮರ್ಯಾದೆ ಹೋಗ್ಬೇಕು, ಲಕ್ಷಾಂತರ ರೂಪಾಯಿ ಕಳ್ಕೊಂಡು. ಆವಾಗ ನನಗೇನೋ ಒಂದು ತೊಂದರೆ ಆಗ್ತಾ ಇದೆ. ಇದೆಲ್ಲ ಸೈನ್ಸ್ ಅಲ್ಲ, ಯಾವುದೋ ಒಂದು ಕೆಟ್ಟ ಶಕ್ತಿಗಳು ಇಡೀ ಪ್ರಪಂಚ ಎಲ್ಲ ನನಗೆ ಮಾಡಿಸೋರು, ಪ್ರಯೋಗ ಮಾಡಿದ್ರು, ಇನ್ನೊಂದು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ನಾವು ಕಣ್ಣಲ್ಲಿ ನೋಡಿ 106 ಜನ ಹೇಳ್ತಾವ್ರೆ. ತುಂಬ ಜನಕ್ಕೆ ಅದು ಅನುಭವಕ್ಕೆ ಏನೋ ಬಂದಾಗಲೇ ಸರ್ ಅವರು ಅದನ್ನ ಮಾತಾಡ್ತಾರೆ. ಸರ್ ನಾವು ಹೇಳ್ತೀವಿ ಮಾತಾಡೋದಿಲ್ಲ, ಏನೋ ಒಂದು ಆಗ್ತಾ ಇದೆ, ನನಗೇನೋ ಮೊದಲ ಥರ ಇಲ್ಲ, ಇಲ್ಲ ಏನೋ ನಮ್ಗೆ ತೊಂದರೆ ಆಗ್ತಾ ಇದೆ ಅಂದಾಗ ಅವ್ರಿಗೆ ಅನುಭವಕ್ಕೆ ಬಂದಾಗ ಅವರು ಯೋಚನೆ ಮಾಡ್ತಾರೆ ಏನೋ ಡ್ಯಾಮೇಜ್ ಆಗೈತೆ ಅಂತ. ಸರ್ ಇವತ್ತು 8 ಜನ, ಅದು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ, 8 ಜನ ಅನುಭವಿಸ್ತಾರದನ್ನ ನಮ್ಮ ಕಣ್ಣಿದ್ರೆ ನೋಡ್ತಾ ಇದ್ದೀವಿ. ಕಣ್ಣಲ್ಲಿ ಓಪನ್ ಆಗಿ ಮಾತಾಡ್ತಾರೆ, ಹೇಳ್ತಾರೆ ಹಿಂಗೆ ಆಗೈತೆ, ಹಿಂಗೆ ಮಾಡಿಸಿದ್ರು, ಹಿಂಗೆ ಬಿಟ್ಟಿದ್ರೆ. ಯಡಿಯೂರಪ್ಪನವ್ರ ಫೀಲ್ಡಲ್ಲೇ ಬೆಂಗಳೂರು ಪೂರ್ವ ದಿಕ್ಕಿಗೆ ಯಾರೋ ನಿಂಬೆಹಣ್ಣು ತೆಂಗಿನಕಾಯಿ ಮಂತ್ರ ಆಗಿಂತ ಎಲ್ಲ ಮಾಡಿಸಿಕ್ಬಿಟ್ಟೋದ್ರು. ಅದು ಮಾಡಿಸಿಕ್ತವನು ಯಾರು ಅಂತ ಅಂದ್ಬಿಟ್ಟು ಗೊತ್ತಾಯ್ತು. ಏನು ಮಾಡಿದ್ರಿ ಹೋಗ್ಬಿಟ್ಟು ರಿಟರ್ನ್ ಪ್ರೂವ್ ಮಾಡೋಕ್ಕಾಗಲ್ಲ. ಅವನೇ ಅಂತಲೂ ಪ್ರೂವ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ನೀನು ಯಾವುದ್ರಲ್ಲೂ ಪ್ರೂವ್ ಮಾಡೋಕ್ಕಾಗಲ್ಲ. ಮಾತಾಡ್ಬೋದು, ಆರ್ಗ್ಯುಮೆಂಟ್ ಮಾಡ್ಬೋದು ಅಷ್ಟೇ. ಸೊ ಈ ಕೇಸಲ್ಲಿ ಸರ್ ಇವಾಗ ಏನಿದು ಗೇಟ್ ತೆಗುತ್ತಲ್ಲ, ಆ ಗೇಟ್ ತೆಗಿಬೇಕಂದ್ರೆ ಫಿಸಿಕಲಿ ಒಬ್ಬ ಮನುಷ್ಯನ್ಗೆ ಯಾವ್ದೋ ಒಂದು ಗಾಳಿನಲ್ಲಿ ಅಷ್ಟು ಈಸಿಯಾಗಿ ಆ ಗೇಟ್ ತೆಗಿಯಕ್ಕಾಗಲ್ಲ. ಮತ್ತೆ ಎಕ್ಸ್ಟ್ರಾ ಶಕ್ತಿ ಅದು ಸಂಪಾದನೆ ಮಾಡಿ ಕೆಲವು ಹಠ. ಒಬ್ಬ ರೌಡಿ ಅಜ್ಜಿಯನ್ನು ಕೊಲೆ ಮಾಡ್ತಾನೆ, ಅದೇ ನಮ್ಮ ಕೈಲಿ ಹಾಕಾಗಲ್ಲ. ಒಬ್ಬ ತಾಕತ್ತಾಗಿರೋ 10 ಜನಕ್ಕೆ ಹೊಡಿತಾನೆ, ನಮ್ಮ ಕೈಲಿ ಹಾಕಾಗಲ್ಲ. ಯೋಚನೆ ಮಾಡಿ, ಅವನ ಶಕ್ತಿ ಅವನ ರೀತಿ. ಅವನ ಸತ್ರುನು
ಅವನ ಶಕ್ತಿ ಅವನ ಕಲಿತಿದ್ದೆ, ನಾನು ಹಿಂಗೆ ಮಾಡ್ಬೋದು, ನಾನು ಹಿಂಗೆ ಮಾಡ್ತೀನಿ. ಕಳ್ಳ ಎಷ್ಟು ಸರಿ ಹೇಳಿದ್ದೀನಿ, ಕಿಜೋರಿ ಒಳಗಡೆ ದುಡ್ಡು ಬೀಗ ಹಂಗೆ ಇರ್ತದೆ, ದುಡ್ಡು ಮಾತ್ರ ಹೊರಗಡೆ ಬಂದಿರ್ತದೆ. ಹೌದು, ಪೊಲೀಸ್ ಆಫೀಸರ್ ಮನೇಲೆ, ಅವರು ಅಂತಿಂಥವ್ರ ಮನೇಲಲ್ಲ. ಸೊ ಈ ತರ ಯಾರೋ ತುಂಬಾ ವಿದ್ವಾಂಸರನ್ನ ಕರೆಸಿದ್ರು ಅವರು, ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಮಕ್ಳು ಯಾರೋ ಮಾಡ್ಬಾರ್ದು ನೋಡ್ರಿ ಇದು. ಹುಡುಗ ಬಂದು ಸುಮಾರು 8 ವರ್ಷ 9 ವರ್ಷ ಹುಡುಗ, ಅವನು ಯಾಕೆ ಕಿಜೋರಿ ಓಪನ್ ಮಾಡ್ತಾನೆ? ಅವ್ರ ಹೆಂಡತಿ ಯಾಕೆ ಓಪನ್ ಮಾಡ್ತಾರೆ? ಬೇಕಾದ್ರೆ ಎತ್ಕೊಂತಾರೆ, ಬಿಸಾಕಲ್ಲ. ಹಂಗೂ ಬೇಕು ಅಂದ್ರೆ ಎತ್ ಮಾಡ್ಕೊಂಡು ಮನೆಯಿಂದ ಚೆಲ್ಕೊಂಡು ಹೋಗಿದೆ. ಸರ್ ಇದಕ್ಕೆ ಏನು ಹೇಳ್ತೀರಾ? ತುಂಬಾ ಇದ್ರಲ್ಲಿ ನುರಿತ ವ್ಯಕ್ತಿನೇ ಕರೆಸಿದ್ರು ಮನೆಗೆ. ನಿಮ್ಮ ಹೆಂಡತಿನೇ ಯಾಕೆ ಮಾಡಬಾರ್ದು? ಸುಮ್ಮನೆ ಎತ್ತೋಗಪ್ಪ ಆಚೆಗೆ ಅಂತ ಉಗಿದು ಕಳಿಸಿದ್ರು. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಗೊತ್ತು. ಪೊಲೀಸ್ ಆಫೀಸರ್ ಅವರು ACP, ಸುಮ್ಮನೆ ವ್ಯಕ್ತಿ ಅಲ್ಲ. ಅಂದ್ರೆ ಸಾಮಾನ್ಯವಾಗಿ ನಂಬೇಕು, ನೋಡ್ಬೇಕು ಕಣ್ಣಲ್ಲಿ, ಆವಾಗಲೇ ಗೊತ್ತಾಗೋದು. ಎಲ್ಲ ಅಷ್ಟು ಸುಲಭ ಗೊತ್ತಾಗಲ್ಲ. ಅಂದ್ರೆ ಈ ಒಂದು ಕೇಸು ನಿಮ್ಗೆ ಇದೊಂದು ಚಾಲೆಂಜಿಂಗ್ ಐತೆ. ಏನಾಯ್ತು ಸರ್ ಫೈನಲ್ ರಿಸಲ್ಟ್ ಸಿಗ್ತಾ? ಫೈನಲ್ ಕಟ್ ಮಾಡಿದ್ದೀನಿ, ತೆಗ್ದಿದ್ದೀನಿ, ಕ್ಲಿಯರ್ ಮಾಡಿಕೊಟ್ರಿ? ಕ್ಲಿಯರ್ ಮಾಡಿದ್ದೀನಿ. ನಾನು ಬಿಡೋದೇ ಇಲ್ಲ ಸರ್. ನನಗೆ ಇಂಥ ಕೇಸ್ಗಳೇ ನನಗೆ ಬೇಕಾಗಿರೋದು. ನನಗೆ ಆರ್ಡಿನರಿ ನಿಮ್ಗೇನೋ ಮೈಕೈ ನೋವು, ತೊಂದರೆ, ಮನಗಿದ್ದಾರೆ, ಹಾಸ್ಪಿಟ್ಲಿಗೆ ಕೇಸು, ನನಗೆ ಅವು ತಲೆನೇ ಕೆಡಿಸ್ಕೊಳ್ಳಲ್ಲ. ನಮಗೆ ಚಾಲೆಂಜ್, ನಾವು ಹುಡುಕ್ತೀವಿ. ಚೆನ್ನಾಗಿದೆ ಇದು, ಯಾಕಂದ್ರೆ ಈ ತರದ್ದು ಒಂದು ಶ್ರೀಮಂತರ ಮನೆದು ದೊಡ್ಡ ಮನೆ. ಹೌದು ಸರ್, ಯಾಕಂದ್ರೆ ಈ ತರ ನೆಗೆಟಿವ್ ಎಫೆಕ್ಟು ಅವರು ಮಿಸ್ಸಸ್ಗೆ ಎಫೆಕ್ಟ್ ಆಗೈತೆ. ಅವರು ಮಿಸ್ಸಸ್ ಅಲ್ವಾ, ಅವರು ನಿಮ್ಮನ್ನು ಕರ್ಕೊಂಡು ಹೋದ್ರಲ್ಲ, ಅವ್ರ ಮಿಸ್ಸಸ್. ಹೌದು, ಯಾಕಂದ್ರೆ ಅವರು ಈ ಕೆಲ್ಸಕ್ಕೆ ನಾನು ಎಕ್ಸ್ಪರ್ಟ್ ಅಂತ ಅವ್ರಿಗೆ 5 ವರ್ಷಕ್ಕೆ ಮುಂಚೆನೇ ಗೊತ್ತು. ಸೊ ಹಾಗಾಗಿ ಅವರು ಸುಮಾರು ದಿವಸದಿಂದ ಫಾಲೋ ಮಾಡಿ ಕರ್ಕೊಂಡ್ಬಂದ. ಇನ್ನು ಯಾರ ಕೈಲೂ ಆಗಲ್ಲ, ನೀನು 10 ಲಕ್ಷ ಖರ್ಚು ಮಾಡಿದ್ರೆ ಯಾರ ಕೈಲಿ ಆಗಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು ಅವ್ರಿಗೆ. ಸೊ ಹಾಗಾಗಿ ನಿಮ್ಮ ಹತ್ರ ಬಂದವ್ರೆ. ಯಾಕಂದರೆ ಅದು ಅಷ್ಟು ಸ್ಟ್ರಾಂಗಾಗಿ ಗೇಟ್ ಓಪನ್ ಮಾಡೋದು ಇದು ಹೊಸ ಟೈಪ್. ಇದು ಅಂದರೆ ಬಾಗಿಲು ಓಪನ್ ಮಾಡ್ತಿತ್ತು ಅವ್ರು ಪೊಲೀಸ್ ಆಫೀಸರ್ ಮನೇಲಿ, ಚಿಲ್ಕಗಳೆಲ್ಲ ಮುರಿದು ಕೆಳಗೆ ಬೀಳ್ತಿತ್ತು ಸರ್. ಅದನ್ನು ನಿಮ್ಮ ಹೆಂಡ್ತಿನೇ ಸ್ಕ್ರೂಗಳೆಲ್ಲ ತೆಗಿತಾರೆ ರಾತ್ರಿ 1 ಗಂಟೆಯಲ್ಲಿ. ಅಂದರೆ ಇದು ಯಾರು ನಂಬ್ತಾರೆ ಹೇಳಿ? ಅಂದರೆ ಇಲ್ಲಿ ಏನೋ ಒಂದು ನಡೀತಾ ಐತೆ ಅಂತ ಅವ್ರ ಅನುಭವ ಬಂದಾಗಲೇ ಇನ್ನೊಬ್ರಿಗೆ ಹೇಳ್ತಾರೆ, ಅದನ್ನ ನೀವೇ ಮಾಡ್ತಾ ಇದ್ದೀರಾ ಅಂತಂದ್ಬಿಟ್ಟು ಹೇಳ್ಬಿಟ್ರೆ ಅದು ಅವರೊಬ್ರು MA ಗ್ರಾಜುಯೇಟ್ ಸರ್, ಆ ಎಮ್ಮನಿಗೆ ಯಾಕೆ ಸರ್ ಬೇಕು? ಹೌದು ಹೌದು. ಅಂದರೆ ಇದು ಭ್ರಮೆನಲ್ಲಿ ಕೆಲವರು ಯಾರೋ ಎಲ್ಲೋ 1-2 ಕೇಸ್ ಹಂಗೆ ಆಗೈತೆ ಅಂತ, ಎಲ್ಲವೂ ಅಂಥವೇ ಕೇಸು ಅಂತ ಅನ್ಕೊಂಡು ತಪ್ಪಾಗುತ್ತೆ. 1-2 ಸರಿ, ನೀವು ಹೇಳಿದಾಗ ನಾನು ಒಪ್ಕೋತೀನಿ. ಹೆಚ್ಚು ಕಮ್ಮಿ ನನ್ನ ಯೂಟ್ಯೂಬಿಂದ ಹಿಡಿದು ಪ್ರತಿಯೊಂದು ಫೋನ್ಗೇನೆಲ್ಲ ನಿಮ್ಮ ಕೈ ಹಿಡಿಯಲ್ಲ, ನೀವು ಓಪನ್ ಮಾಡ್ಕೊಂಡು ನೋಡಿ. 27,000 ಫೋಟೋಸ್ ಇದಾವೆ. ತುಂಬ ಫೋಟೋಸ್ ಬಂದಿದೆ. 27,000, 7-8 ಸಾವಿರ ಬಿಟ್ಟಾಕಿ 20-21,000 ಕೇಸ್ಗಳು. ಒಬ್ಬರಿಗೆ ಮೋಸ ಮಾಡ್ಬೋದು, ಇಬ್ಬರಿಗೆ ಮೋಸ ಮಾಡ್ಬೋದು, 3 ಜನಕ್ಕೆ ಆಗಲ್ಲ. 8 ಜನಕ್ಕೆ ಹೆಂಗೆ ಸರ್? ಆಮೇಲೆ ಅವರೆಲ್ಲ ಮಾತಾಡ್ತಾರೆ ನೋಡಿ ಯೂಟ್ಯೂಬಲ್ಲಿ, ನಿಮ್ಮನ್ನೇ ಮಾತಾಡ್ತಾರೆ. ಯಾರಿಗೂ ಇವತ್ತವರೆಗೂ ನಾನು ಸಲಾ ಮಾಡಿಯಲ್ಲ, ಕೈ ಕಾಲು ಎಳಿಲ್ಲ ನೋಡಿ. ಈಗ ನಾನು ಬಂದು ಮಾತಾಡಿಯಲ್ಲ, ನಾನು ಅಟೆಂಡ್ ಮಾಡೋದು, ಓಪನ್ ವಿಡಿಯೋ ಕೊಟ್ಟಿದ್ದೀನಿ, ಮಾತಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಯಾರ್ದೋ ದೊಡ್ಡ ಮನುಷ್ಯರು ಮನೆಯದು ಬಾಪ ಪ್ರಚಾರ ಮಾಡ್ಕೊ ಅಂತಂದ್ಬಿಟ್ಟು ನಾನು ಹೇಳೋಕ್ಕಾಗಲ್ಲ, ಆಗಲ್ಲ. ಮರ್ಯಾದೆ ಪ್ರಶ್ನೆ ಆಗ್ತಾವೆ ಅವೆಲ್ಲ. ಸೊ ಈ ಥರ ಕೇಸು ಇವು ಡಿಫ್ರೆಂಟ್ ಕೇಸುಗಳು. ಮತ್ತು ಇದರಲ್ಲಿ ಏನೋ ಒಂದು ಸ್ಪೆಷಲ್ ಶಕ್ತಿ ಆ ಆತ್ಮಗಳಿಗೆ ಇದ್ದಾಗ ಮಾತ್ರ ಅವು ಈ ಗೇಟ್ಗಳು ಓಪನ್ ಮಾಡೋ. ಒಂದು ಗೇಟ್ ಓಪನ್ ಮಾಡ್ತಿದ್ರೆ ಇದೇನು ಬೇಕಾದ್ರೂ ಮಾಡ್ತವೆ, ಅದಕ್ಕೆ ಅಷ್ಟು ಶಕ್ತಿ ಇದೆ ಅಂತ ಆಯ್ತು. ಮನೇಲಿರೋ ಕಿಜಾರಿ ಹೊಡಿತವೆ, ಮೇನ್ ಡೋರ್ ಹೊಡಿಬೋದು ನಾಳೆ ದಿವಸ. ಈಗ ಬರೀ ಗೇಟ್ ಓಪನ್ ಮಾಡ್ತಾ ಇತ್ತು ಅಷ್ಟೇ, ಅಟೆಂಡ್ ಮಾಡ್ತಿಲ್ಲ ಅಂದರೆ ಇನ್ನೇನು ಮಾಡ್ತಿತ್ತು? ಮುಂದೆ ಇನ್ನೇನಾದರೂ ಬೇರೆ ಕೆಲಸಗಳು ಆಗ್ತಾ ಇತ್ತು. ಜೊತೆಗೆ ಅದು ಹೆಂಗೆ ಮಾಡಿಸೋ ಅಷ್ಟು ಕೆಪಾಸಿಟಿ ಇರ್ತದೆ. ಅವಳು ಗಂಡನ ಬಾಯಿನೇ ಇಸುತ್ತವಳೆ ಅಂತಂದರೆ ಅವಳ ಮೈಂಡ್ ವರ್ಕ್ ಆಗಿ ಮನಗಿದ್ದಾಗ ಏನಾದ್ರು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಇಲ್ಲ ಏನೋ ಒಂದು ಮಾಡ್ಬೋದು ಸರ್. ಯಾಕಂದರೆ ಒಬ್ಬನ್ನ ಕೊಲೆ ಮಾಡಿ ಗೊತ್ತಿಲ್ಲ ಅಂತ ಅವ್ರಿಗೆ ಗಮನ ಇರೋದಿಲ್ಲ. ಈಗ ಏನೋ ಅವರು ಬಾಯಿ ಮುಚ್ಚಿದ್ರು, ಇನ್ನೊಂದು ಮಾಡಿದ್ರು, ಅವ್ರಿಗೆ ಅದು ಗಮನ ಇತ್ತಾ ಸರ್? ಅಲ್ಲಿ ಅವ್ರಿಗೆ ಲೇಡೀಸ್ಗೆ ಅದನ್ನ ಏನು ಬಾಯಿ ಮುಚ್ಚಕ್ಕೆ ಹೋಗಿದ್ದು, ಸೊ ಅದನ್ನೆಲ್ಲ ಅವ್ರ ಗಮನದಲ್ಲಿ ಇಟ್ಕೊಂಡು ಮಾಡಿದ್ದ ಇಲ್ಲ ಗಮನದಲ್ಲಿ ಇಟ್ಕೊಂಡೆ ಏನೋ ಮಾಡ್ತಾ ತಲೆಯಲ್ಲಿ ಇರುತ್ತೆ, ಯಾವನು ಗೊತ್ತು. ಅದೇ ಸಾಯಿಸ್ಬೇಕಂತಾನೆ ಬಾಯ್ಕೋದು, ಅದು ಒಂದು ಪುಣ್ಯಾತ್ಮ ಕಂಪ್ಯೂಟರ್ ನೋಡ್ತಾ ಇದ್ದೆ, ನೀನು ಸಾಯೋವರೆಗೂ ನೆಮ್ಮದಿಲ್ಲ ಅಂತ ಬಾಯಿಸ್ಕಿದ್ದು. ಬಟ್ ಎಲ್ಲೂ ದುರ್ಘಟನೆ ಆಗಿಲ್ಲ ಅಷ್ಟರಲ್ಲಿ. ನಿಮ್ಮ ಹತ್ರ ಅವನು ಸ್ವಲ್ಪ ಸ್ಟ್ರಾಂಗ್ ಆಗಿರೋದು ತಿಳಿದ. ಅದು ಮಲಗಿದ್ದಾಗ ಇವನು ಹೆಚ್ಚು ಕಮ್ಮಿಯಾಗಿ ಎದ್ದಿದಾಗ ಮಾಡಿದ್ದಾನೆ, ಮನಗಿದ್ದಾಗ ಹೆಚ್ಚು ಕಮ್ಮಿ ಮಾಡ್ಬಿಟ್ರೆ ಪ್ರಾಣಗಳು ಹೋಗೋ ಚಾನ್ಸ್ ಇರುತ್ತೆ. ಯೋಚನೆ ಮಾಡಿ. ಅದಕ್ಕೆ ಯಾವುದನ್ನು ನೆಗ್ಲೆಕ್ಟ್ ಮಾಡೋದು ಬೇಡ. ಇಲ್ಲ ಅನ್ನೋದನ್ನ ಯಾವತ್ತೂ ತಲೆಗೆ ತಗೋಬೇಡಿ. ನಾನು ವಾದ ಮಾಡ್ತಿಲ್ಲ, ನೀವೇನು ಕೇಸ್ ತೊಗೊಂಡು ಬನ್ನಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಮನೆಗಳಲ್ಲೇ ಯಾವತ್ತಾನೆ ತೊಂದರೆಗಳು ಆಗ್ಬೋದು.
ನಿಮ್ಮ ದೇವ್ರು ಚೆನ್ನಾಗಿಟ್ಟಿರಲಿ, ಆತ್ಮಗಳು ಬರೋದು ಬೇಡ, ಬಟ್ ಅದು ಈ ಥರದ್ದು ಇದೇ ಪ್ರಪಂಚದಲ್ಲಿ. ಸೊ ಇದೊಂದು ಅರ್ಥ ಮಾಡ್ಕೊಳ್ಳಿ. ಉದಾಹರಣೆ ಸಮೇತ ಇದು ಕೊಟ್ಟಿದ್ದೀರಾ, ಡಿಫ್ರೆಂಟ್ ಕೇಸ್ ಇದು. ಸೊ ವೀಕ್ಷಕರೇ, ಯಾಕಂದರೆ ಒಂದು ಗೇಟ್ ತೆಗೆಯೋದು ಅಷ್ಟು ಸಿಂಪಲ್ ವಿಚಾರ ಅಲ್ಲ. ಒಬ್ಬ ಸಣ್ಣ ವ್ಯಕ್ತಿ ಅಂದರೆ ಒಂದು 4 ವರ್ಷ 5 ವರ್ಷದ ಮಗುನ ಬಿಟ್ಟರೆ ಆ ಮಗು ಕೂಡ ಹೋಗಿ ಗೇಟ್ ತೆಗಿಯೋಕ್ಕಾಗಲ್ಲ. ಅಷ್ಟು ಗಟ್ಟಿ ಇರೋ ಗೇಟ್ಗಳನ್ನ ಈ ಒಂದು ಆತ್ಮಗಳು ತೆಗ್ದಾವಂದರೆ ಇದು ಆಶ್ಚರ್ಯ. ಸೊ ಈ ಥರದ್ದೊಂದು ಕೇಸು ಪ್ರಾಕ್ಟಿಕಲಾಗಿ ಅದನ್ನು ಅಟೆಂಡ್ ಮಾಡಿ ಸಕ್ಸಸ್ ಮಾಡಿದ್ದಾರೆ. ಬಟ್ ಆ ಒಂದು ವಿಚಾರನ ನಿಮಗೆ ನಾವು ಈ ವಿಡಿಯೋದಲ್ಲಿ ತಲುಪಿಸಿದ್ದೀವಿ. ಸೊ ಈ ಥರನೂ ಆಗೈತೆ ಅಂತ ನಿಮಗೆ ಗೊತ್ತಾಗಬೇಕು ಅಂತ. ನೆಕ್ಸ್ಟು ಇದೇ ಥರದ್ದು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.